ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಇಂದಿನ ತರಗತಿಯಲ್ಲಿ ನಾವು ಹೊಸದೊಂದು ಪದ್ಯವನ್ನ ನಾವೇನ್ ಮಾಡೋಣ, ಅಧ್ಯಯನವನ್ನ ಮಾಡೋಣ. ಯಾವ ಪದ್ಯ ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲ? ಒಂದ್ ಮರ ಇದೆ, ಮರಗಳ ಮೇಲೆ ನಿಮ್ ತರಾನೇ ಇರುವಂತಹ ಕೋತಿಗಳು ಏನ್ ಮಾಡ್ತಾ ಇವೆ? ಕಪಿಚೇಷ್ಟೆಯನ್ನ ಮಾಡ್ತಾ ಕುತ್ಕೊಂಡಿವೆ. ಹೌದಾ? ಮಂಗಗಳ ಉಪವಾಸ. ಈ ಒಂದು ಪದ್ಯವನ್ನ ನಾವೇನ್ ಮಾಡೋಣ, ಅಧ್ಯಯನವನ್ನ ಮಾಡೋಣ. ಉಪವಾಸ ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಹೌದಾ? ಮಂಗಗಳು ಕೂಡ ಒಂದು ರೀತಿಯಾದಂತಹ ಉಪವಾಸವನ್ನ ಮಾಡಿವೆ. ಅದು ಯಾವ ರೀತಿಯಾಗಿದೆ ಅನ್ನೋದನ್ನ ನಾವೇನ್ ಮಾಡೋಣ, ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡೋಣ. ಮೊದಲಿಗೆ ನಾ ಈ ಪದ್ಯವನ್ನ ಓದ್ತಾ ಹೋಗ್ತೀನಿ, ನೀವು ಕೂಡ ಈ ಪದ್ಯವನ್ನ ಓದ್ಬೇಕು. ಮಂಗಗಳ ಉಪವಾಸ ಪದ್ಯ. ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದುಪವಾಸವ ಮಾಡಿದವು. ಏನೂ ತಿನ್ನದೆ ಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದಣ್ಣ ಎಂದೆನುತ್ತಾ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೊರಿ. ಸುಲಿದೆ ಇಡುವ ಆಗದೆ ಎಂದಿತು ಆಸೆಯ ಮರಿಕಪಿಯೊಂದಾಗ. ಹೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗದೇ ಇಡುವೆವು ಎಂದಿತು ಮತ್ತೊಂದು. ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಹೌದಾ ಮಕ್ಕಳೇ? ಈ ಪದ್ಯವನ್ನ ಬರ್ದಿರ್ತಕ್ಕಂಥವ್ರು ಮಚ್ಚಿಮಲೆ ಶಂಕರನಾರಾಯಣ್ ರಾವ್. ಹೌದಾ? ಯಾವ ಹೆಸರದು? ಮಚ್ಚಿಮಲೆ ಶಂಕರನಾರಾಯಣ್ ರಾವ್. ಈಗ ನಾ ಈ ಪದ್ಯವನ್ನ ಹಾಡಿದ್ದೀನಿ, ನೀವು ಕೂಡ ಏನ್ ಮಾಡ್ಬೇಕು, ಪದ್ಯವನ್ನ ಹಾಡ್ಬೇಕು ಮಕ್ಕಳೇ. ನಾ ಹಾಡಿಲ್ಲ, ಆಕ್ಚುಲಿ ಪದ್ಯವನ್ನ ಓದಿದ್ದೀನಿ. ಅದೇ ರೀತಿ ನೀವು ಕೂಡ ಏನ್ ಮಾಡ್ಬೇಕು, ಪದ್ಯವನ್ನ ಓದ್ಬೇಕು. ನಂತರ ಈ ಪದ್ಯದಲ್ಲಿ ಕೆಲವೊಂದಿಷ್ಟು ಪದಗಳನ್ನ ನೀವೇನ್ ಮಾಡಿದ್ದೀರಿ, ಕೇಳಿದ್ದೀರಿ. ಹೌದಾ? ಆ ಕೆಲವೊಂದಿಷ್ಟು ಪದಗಳನ್ನ ನಾವೇನ್ ಮಾಡ್ಬೇಕೀಗ, ಗಟ್ಟಿಯಾಗಿ ಓದ್ಬೇಕು. ಯಾಕೆ ನಿಮ್ಗೆ ಗಟ್ಟಿಯಾಗಿ ಓದ್ಬೇಕು ಅನ್ನೋದನ್ನ ಕೊಟ್ಟಿರ್ತಾರಂದ್ರೆ, ನಿಮಗೂ ಕೂಡ ಶಬ್ದಗಳ ಜ್ಞಾನ ಇರ್ಲಿ, ಪದಗಳ ಬಗ್ಗೆ ನಿಮ್ಗೂ ಕೂಡ ಸ್ವಲ್ಪ ಜ್ಞಾನ ಬರ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಕೊಟ್ಟಿರ್ತಾರೆ ಮಕ್ಕಳೇ. ಬಾಳೆ. ಹೌದಾ? ಬಾಳೆ. ನಂತರ ಸುಲಿ. ತೋಟ. ಇಡು. ಉಪವಾಸ. ಹಿಡಿ. ಹುಡುಕು. ಬಾಯಿ. ನಂತರ ಹಾರು. ಇನ್ನು. ನಂತರ ಹಣ್ಣು. ಜಗಿ. ಆಸೆ. ನುಂಗು. ಕೊನೆ ಶಬ್ದ ಹೆಚ್ಚು. ಇದೇ ರೀತಿ ನೀವೇನ್ ಮಾಡ್ಬೇಕು, ಈ ಪದಗಳನ್ನ ಗಟ್ಟಿಯಾಗಿ ಓದ್ಬೇಕು ಮಕ್ಕಳೇ. ನಂತರ ಓದಿ ತಿಳಿಯಿರಿ. ಈ ಪದಗಳಿಗೆ ಏನ್ ಮಾಡಿದ್ದಾರೆ, ಅರ್ಥವನ್ನ ಕೊಟ್ಟಿದ್ದಾರೆ. ಈ ಅರ್ಥವನ್ನ ನೀವೇನ್ ಮಾಡ್ಬೇಕು, ತಿಳ್ಕೋಬೇಕು. ಪಕ್ಕ ಅಂದ್ರೆ ಬದಿ ಅಥವಾ ಮಗ್ಗಲು ಅಥವಾ ಹತ್ತಿರ. ನಿಮ್ಗೆಲ್ಲ ಒಂದು ಆಸೆ ಇರುತ್ತೆ, ಏನದು? ನಿಮ್ ಕ್ಲೋಸ್ ಫ್ರೆಂಡ್ ಯಾರಿರ್ತಾರೋ ಅವ್ರು ನಿಮ್ ಪಕ್ಕದಲ್ಲೇ ಕುತ್ಕೋಬೇಕು. ಹೌದಾ? ಪಕ್ಕ ಅಂತ ಬಳಸಿದ್ರಲ್ವಾ, ಅಂದ್ರೆ ಹತ್ತಿರ ಅಂತ ಅರ್ಥ ಆಗತ್ತೆ ಮಕ್ಕಳೇ. ನಂತರ ಉಪವಾಸ ಅಂದ್ರೆ ಏನನ್ನು ತಿನ್ನದೆ ಇರುವುದು. ಇದನ್ನ ನೀವು ನಿಮ್ಮ ಅಮ್ಮನಿಗೆ ಕೇಳಿದ್ರೆ ಬೇಗ ಹೇಳ್ತಾರೆ. ಅಮ್ಮ, ಉಪವಾಸ ಅಂದ್ರೆ ಏನು, ಯಾಕೆ ಉಪವಾಸವನ್ನ ನೀನು ಮಾಡ್ತೀಯಾ, ಮಾಡಿದ್ರು ಕೂಡ ಯಾವ ರೀತಿ ಉಪವಾಸವನ್ನ ನೀನು ಕೈಗೊಂಡಿರ್ತೀಯ ಅನ್ನೋದನ್ನ ನೀವು ಅಮ್ಮನಲ್ಲಿ ಕೇಳಿ ತಿಳ್ಕೋಬೇಕು ಮಕ್ಕಳೇ. ಉಪವಾಸ ಅಂದ್ರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಏನನ್ನೂ ತಿನ್ನದೆ ದೇವರಿಗೆ ಭಕ್ತಿಯಿಂದ ಏನ್ ಮಾಡೋದು, ಉಪವಾಸ ಇರೋದು. ನಂತರ ಕಪಿ. ಇದು ನಿಮ್ ಹೆಸರೇ, ಹೌದಾ? ಕಪಿ ಅಂದ್ರೆ ಏನು? ಕೋತಿ. ಅಲ್ಲ ಮಕ್ಕಳೇ, ಕಪಿ ಅಂದ್ರೆ ಕೋತಿ. ಆಸೆ ಅಂದ್ರೆ ಬಯಕೆ, ಅಂದ್ರೆ ಇಷ್ಟ ಪಡೋದು. ಹೌದಾ? ನಿಮ್ಗೆ ಅಮ್ಮ ಏನಾದ್ರೂ ಕೊಡ್ಸೋವಾಗ ಏನಾಗುತ್ತೆ, ಅಮ್ಮ ನನ್ಗೆ ಈ ಡ್ರೆಸ್ ಇಷ್ಟ ಇಲ್ಲ, ಅದಿಷ್ಟ ಇದಿಷ್ಟ ಯಾವ ರೀತಿ ತೋರಿಸ್ತಾರಲ್ಲ, ಅಂದ್ರೆ ಬಯಕೆ, ಆಸೆ. ನಂತರ
ಜಗಿ ಅಂದ್ರೆ ಅಗಿಯುವುದು ಅಂತ ಅರ್ಥ. ಅಂದ್ರೆ ಬಾಯಲ್ಲಿ ಏನಾದ್ರೂ ಹಾಕೊಂಡು ನೀವೇನ್ ಮಾಡ್ತೀರಿ, ಮೆಲುಕನ್ನ ಹಾಕ್ತಾ ಇರ್ತೀರಿ, ಅಂದ್ರೆ ತಿಂತಾ ಇರ್ತೀರಿ ಯಾವಾಗ್ಲೂ, ಅಂದ್ರೆ ಅದಕ್ಕೆ ಏನಂತ ಕರಿತೀವಿ, ಜಗಿಯೋದು ಅಥವಾ ಅಗಿಯುವುದು ಅಂತ ನಾವು ಕರಿತೀವಿ. ನಂತರ ಸುಲಿ ಅಂದ್ರೆ ಸಿಪ್ಪೆ ಬಿಡಿಸು. ನೀವು ಬಾಳೆಹಣ್ಣನ್ನ ಸಿಪ್ಪೆ ಸುಲಿದು ತಿಂತೀರಿ, ಮೋಸಂಬಿಯನ್ನ ಸಿಪ್ಪೆ ಸುಲಿದು ತಿಂತೀರಿ, ಹೌದಾ? ಸಿಪ್ಪೆಯನ್ನ ಸುಲಿಯೋದು. ನಂತರ ನುಂಗು ಅಂದ್ರೆ ಸೇವಿಸು. ಬಾಯಿಯಿಂದ ನೀವೇನ್ ಮಾಡೋದು, ಗಂಟಲೊಳಗೆ ಇಳಿಸುವುದು. ಇದನ್ನೆಲ್ಲ ನಿಮಗೆ ಅಮ್ಮ ಮಾಡ್ತಾ ಇರ್ತಾಳೆ ದಿನನಿತ್ಯ. ನಿಮಗೆ ಇಷ್ಟವಾಗದೇ ಇರೋ ತರ ತಿಂಡಿಯನ್ನ ಮಾಡಿದ್ರೂ ಕೂಡ ನೀವೇನ್ ಮಾಡ್ಬೇಕು, ತಿನ್ಲೇಬೇಕು. ಅದಕ್ಕೆ ನಿಮ್ಗೆ ಅಮ್ಮ ಏನ್ ಮಾಡ್ತಾಳೆ, ಒತ್ತಾಯವಾಗಿ ತಿನ್ನಿಸಿದಾಗ ನೀವೇನ್ ಮಾಡ್ತೀರಿ, ಆಹಾರವನ್ನ ಗಂಟಲೊಳಗೆ ಇಳಿಸ್ತೀರಿ, ಹೌದಾ? ಮಕ್ಕಳ ಇಂದಿನ ತರಗತಿಯಲ್ಲಿ ನೀವೇನ್ ಮಾಡಿದ್ರಿ, ಮಂಗಗಳ ಉಪವಾಸ ಈ ಪದ್ಯವನ್ನ ಹಾಡುವುದರ ಜೊತೆಗೆ ಪದಗಳನ್ನ ಗಟ್ಟಿಯಾಗಿ ಓದಿದ್ದೀರಿ. ನಂತರ ಕೆಲವೊಂದಿಷ್ಟು ಪದಗಳ ಅರ್ಥವನ್ನ ತಿಳ್ಕೊಂಡಿದ್ದೀರಿ. ದಿನನಿತ್ಯ ನಾನು ನಿಮಗೆ ಹೋಮ್ವರ್ಕ್ ಅನ್ನ ಕೊಡ್ತಾ ಇರ್ತೀನಿ, ಹೌದಾ? ಇವತ್ತು ಕೂಡ ಈ ಪದ್ಯವನ್ನ ಬರಿಬೇಕು. ನಂತರ ಗಟ್ಟಿಯಾಗಿ ಓದುವಂತಹ ಶಬ್ದಗಳನ್ನು ಕೂಡ ಬರಿಬೇಕು. ಓದಿ ತಿಳಿಯಿರಿ ಪದ್ಯವನ್ನ, ಅಲ್ಲಿರ್ತಕ್ಕಂಥ ಪದಗಳನ್ನು ಕೂಡ ನೀವೇನ್ ಮಾಡ್ಬೇಕು, ಬರಿಬೇಕು ಮಕ್ಕಳೇ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಮಂಗಗಳ ಉಪವಾಸ ಪದ್ಯದ ಅರ್ಥವನ್ನ ತೆಗೆದುಕೊಂಡು ನಾನು ನಿಮ್ಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.